MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರನ್ಯಾ ಕೇಸ್ನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳ್ತಾರೆ. ಕಸ್ಟಮ್ಸ್ ಕಾಯೋ ಕೆಲಸ ಪರಮೇಶ್ವರ್ ಅವರದ. ಇದು ಪ್ರಿಯಾಂಕ್ ಖರ್ಗೆ ಪ್ರಶ್ನೆ. ಕ್ರೆಡಿಟ್ ಕಾರ್ಡ್ದು ಯಾವುದೇ ಟ್ರಾನ್ಸಾಕ್ಷನ್ ಇರಲಿ, ಅದು ವೆರಿಫೈಡ್ ಟ್ರಾನ್ಸಾಕ್ಷನ್ ಆಗಿರುತ್ತೆ. ಬಿಜೆಪಿಯವರಿಗೆ ನೈತಿಕತೆ ಇದೆಯಾ, ನಾಚಿಕೆ ಆಗಬೇಕು ಅಂತ ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಬೆನ್ನಲ್ಲೇ ಬಿಜೆಪಿ ಏನು ಆರೋಪ ಮಾಡ್ತಾ ಇದೆ, ಈ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇದಕ್ಕೂ ಸಂಬಂಧ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ ಇದೆ. ನಾಚಿಕೆ ಆಗಬೇಕು ಬಿಜೆಪಿಯವರಿಗೆ ಅಂತ ಕಿಡಿಕಾರಿದ್ದಾರೆ. ಕೇಸ್ನಲ್ಲಿ ಪದೇ ಪದೇ ಗೋಲ್ಡ್ ಸ್ಮಗ್ಲಿಂಗ್ ಅಂತ ಹೇಳ್ತಾ ಇದ್ದಾರಲ್ವಾ ರೀ. ಕಸ್ಟಮ್ಸ್ ಕಾಯೋ ಕೆಲಸ ಯಾರ್ದು? ಪರಮೇಶ್ವರ್ ಅವ್ರದಾ? ಸ್ಟೇಟ್ ಹೋಮ್ ಡಿಪಾರ್ಟ್ಮೆಂಟ್ದ? ಸೆಂಟ್ರಲ್ ಗೌರ್ಮೆಂಟ್ದು ತಾನೆ? ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ಸು ಅಸಮರ್ಥರಿದ್ದಾರೆ, ಕೇಂದ್ರ ಏಜೆನ್ಸಿಗಳು ಅಸಮರ್ಥರಿದ್ದರೆ ಅದು ನಮ್ಮ ಹೋಮ್ ಡಿಪಾರ್ಟ್ಮೆಂಟಿಗೆ ಯಾಕೆ ಹೇಳ್ತಾ ಇದ್ದೀರಾ? ಗೋಲ್ಡ್ ಸ್ಮಗ್ಲಿಂಗಿಗೆ ನಮಗೇನು ಸಂಬಂಧ? ಕಸ್ಟಮ್ಸ್ ಏನು ನಮ್ಮ ಕೈನಲ್ಲಿದೆಯಾ? ಅಮಿತ್ ಶಾ ಅವ್ರಿಗೆ ಕೇಳಿ ಯಾಕೆ ಸರ್ ಹಿಂಗೆ ಗೋಲ್ಡ್ ಸ್ಮಗ್ಲಿಂಗ್ ಆಗ್ತಾ ಇದೆ ಅಂತ. ಪರಮೇಶ್ವರ್ ಅವ್ರಿಗೆ ಕೇಳಿದ್ರೆ ಪರಮೇಶ್ವರ್ ರನ್ಯಾ ರಾವ್ಗೆ 15ರಿಂದ 20 ಲಕ್ಷ ಕೊಟ್ಟಿದ್ದಾರಂತೆ. ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿರೋದು. ಇದು ಗೃಹ ಸಚಿವ ಪರಮೇಶ್ವರ್ ಜೊತೆ ನಾನು ಮಾತನಾಡಿದ್ದೇನೆ, ಫ್ಯಾಮಿಲಿಗೆ ಹಣ ಕೊಟ್ಟಿರಬಹುದು, ಪರಮೇಶ್ವರ್ ಪ್ರಭಾವಿ ವ್ಯಕ್ತಿ, ಆದರೆ ರನ್ಯಾ ಅಂತಹ ಹೆಣ್ಮಗಳು ತಪ್ಪು ಮಾಡಿದರೆ ಕ್ರಮ ಆಗಲಿ, ಪರಮೇಶ್ವರ್ ಮೇಲೆ ಜವಾಬ್ದಾರಿ ಇದೆ, ಅವರು ಗೃಹ ಸಚಿವರು ಅನ್ನೋದು ಉಪಮುಖ್ಯಮಂತ್ರಿ DK ಅವರ ಹೇಳಿಕೆ. ನೋಡಪ್ಪ, ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ, ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು. ಅವರು ಒಂದು 25 ಲಕ್ಷ 15 ಲಕ್ಷ ಕೊಟ್ಟಿದ್ದಾರೆ. ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ, ಬೇಕಾದಷ್ಟು ಜನ ಟ್ರಸ್ಟ್ಗಳು ನಡೆಸ್ತಾರೆ. ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ಗಳು ಕೊಟ್ಟಿರ್ಬೋದು, ಅವ್ರದ್ದು ಯಾವುದೋ ಒಂದು ಫ್ಯಾಮಿಲಿ ಮದುವೆ ಇತ್ತು, ಗಿಫ್ಟ್ಗಳು ಕೊಟ್ಟಿರ್ಬೋದು. ಅದೇನು ಅವರೇನು ಯಾರು ಇಲ್ಲಿಗೆಲ್ಲಗೆ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ? ಯಾರು ಎನ್ಕರೇಜ್ ಮಾಡ್ತಾರಾ? ಆ ಹೆಣ್ಮಗಳು ಯಾರೋ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನು ಬೇಕಾದ್ರೂ ಶಿಕ್ಷೆ ಮಾಡಲಿ, ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್, ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್, ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ವಿ ಆರ್ ಪ್ರೌಡ್ ಆಫ್ ಹಿಮ್. ಈಸ್ ಎ ಬಿಗ್ ಲೀಡರ್. 8 ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ. ನನ್ನ ಜೊತೆ ಇದು 89ರಿಂದ ಮಂತ್ರಿ MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ನಾನು ನೋಡಿದ್ದೀನಿ. ಈಸ್ ಎ ವೆರಿ ಕ್ಲೀನ್ ಹಾನೆಸ್ಟ್ ಮ್ಯಾನ್. ಅವ್ರು ಏನು ಮಾಡಿಲ್ಲ. ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದು ಅಷ್ಟೇ. ಯು ವಿಲ್ ಆನ್ಸರ್. ನಾನು ಮೀಟ್ ಮಾಡ್ಕೊಂಡು ಬಂದಿದ್ದೀನಿ. ವಿ ಸ್ಟ್ಯಾಂಡ್ ಬೈ ಯು ಅಂತ ಹೇಳಿದ್ದೀನಿ. ಫಸ್ಟ್ ಕ್ಲಾಸ್ ಆಗಿದ್ದಾರೆ, ಈಗ ಬರ್ತಾರೆ ಕ್ಯಾಬಿನೆಟ್ಗೆ. ಎಸ್, ಈ ಎಲ್ಲ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಆಗ್ತಾ ಇದ್ದಂತ ಬೆನ್ನಲ್ಲೇ ಸಾಕಷ್ಟು ಭೇಟಿಗಳಾಗ್ತಾ ಇದೆ. ಪರಮೇಶ್ವರ್ ನಿವಾಸಕ್ಕೆ ಸಚಿವರು ಬರೋದಿರಬಹುದು, ಅಥವಾ CM ಭೇಟಿಯಾಗಿರೋದು ಗೃಹ ಸಚಿವರಿರಬಹುದು, DK ಅವರ ಹೇಳಿಕೆ ಇರಬಹುದು. ಇದೆಲ್ಲವನ್ನ ನೋಡ್ತಾ ಹೋದಾಗ ಈ ಒಂದು ದಾಳಿ ಬಹಳ ದೊಡ್ಡ ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ರನ್ಯಾ ಕೇಸ್ಗೂ ಇದಕ್ಕೂ ಲಿಂಕ್ ಮಾಡಲಾಗ್ತಾ ಇದೆ, ವಿಪಕ್ಷಗಳು ಆರೋಪಿಸ್ತಾ ಇದೆ. ಕಾಂಗ್ರೆಸ್ ಯಾವ ರೀತಿ ನೋಡ್ತಾ ಇದೆ ಇದನ್ನ? ಅಂತ ಡಿಫೆಂಡ್ ಮಾಡ್ಕೊಳ್ತಾ ಇದೆಯಾ, ಅಥವಾ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಿದ್ಯಾ ಅಂತ? ಪ್ರತಿಮಾ, ಸದ್ಯಕ್ಕೆ ಪರಮೇಶ್ವರ್ ಅವರ ಒಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿ ಬಳಿಕ ಕಾಂಗ್ರೆಸ್ ಇದನ್ನ ರಾಜಕೀಯ ಪ್ರೇರಿತ ದಾಳಿ ಅಂತಲೇ ಟೀಕೆ ಟಿಪ್ಪಣಿಯನ್ನ ಮಾಡ್ತಾ ಇದೆ. ಆದ್ರೆ ಒಂದಷ್ಟು ವಿಚಾರಗಳು ಮತ್ತು ಒಂದಷ್ಟು ಪ್ರಶ್ನೆಗಳು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಡ್ತಾ ಇರುವಂತದ್ದು. ಇವತ್ತು ಬೆಳಗ್ಗೆಯಿಂದಲೇ ಇಡಿ ದಾಳಿ 2ನೇ ದಿನಕ್ಕೆ ಕಾಲಿಟ್ಟ ಬಳಿಕ ಸಚಿವರೆಲ್ಲರೂ ಕೂಡ, ಬಹುತೇಕ ಮಂದಿ ಸಚಿವರು ಪರಮೇಶ್ವರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಪರಮೇಶ್ವರ್ ಅವರಿಗೆ ಒಂದಷ್ಟು ನೈತಿಕ ಬೆಂಬಲವನ್ನ ನೀಡುವಂತಹ ಕೆಲಸವನ್ನ ಮಾಡಿದ್ರು. ಮತ್ತು ಇಡೀ ಪ್ರಕರಣದಲ್ಲಿ ಇವರ ಪಾತ್ರ ಏನು, ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತ ಇಡಿ ದಾಳಿಗೆ ಸಂಬಂಧಪಟ್ಟಂತ ಈ ವಿಚಾರಕ್ಕೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅದೇ ರೀತಿಯಲ್ಲಿ ಅದಾದ ಬಳಿಕ HC ಮಹದೇವಪ್ಪ ಅವರು, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಮತ್ತು ಪರಮೇಶ್ವರ್ ಅವರು ನೇರವಾಗಿ ಸದಾಶಿವನಗರದ ಪರಮೇಶ್ವರ್ ಅವರ ನಿವಾಸದಿಂದ ಮುಖ್ಯಮಂತ್ರಿಗಳ ಕಾವೇರಿ ನಿವಾಸಕ್ಕೆ ಬರ್ತಾರೆ. ಅಲ್ಲಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಇಡಿ ದಾಳಿಗೆ ಸಂಬಂಧಪಟ್ಟಾದಂತ ಒಂದಷ್ಟು ವಿವರಗಳನ್ನ ಅವರ ಗಮನಕ್ಕೆ ತರ್ತಾರೆ. ಇಡೀ ಪ್ರಕರಣ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂತ ಸಂಪೂರ್ಣ ಮಾಹಿತಿಯನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಬಳಿಕ ಎಲ್ಲರೂ ಕೂಡ ಇದೀಗ ವಿಧಾನಸೌಧಕ್ಕೆ ಬಂದಿದ್ದಾರೆ. ಇಲ್ಲಿ ಗಮನ ಸೆಳೆತಾ ಇರುವಂತದ್ದು DK
ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆ. ಡಿ.ಕೆ. ಶಿವಕುಮಾರ್ ಅವರ ಬಳಿ ನೇರವಾಗಿ ಪ್ರಶ್ನೆ ಮಾಡಲಾಗುತ್ತೆ. ರಣ್ಯಾರಾವ್ ಕೇಸಿಗೂ ಮತ್ತು ಈ ಒಂದು ಇಡಿ ದಾಳಿಗೂ ನೇರ ಸಂಬಂಧ ಇದೆ ಅನ್ನುವಂತ ರೀತಿಯಲ್ಲಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಿದ್ದಾವೆ ಅನ್ನುವಂತ ಪ್ರಶ್ನೆ ಬಂದ ತಕ್ಷಣ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಉತ್ತರ ಇದೀಗ ಮುಂದಿನ ದಿನಗಳಲ್ಲೂ ಕೂಡ ಒಂದಷ್ಟು ರಾಜಕೀಯ ಚರ್ಚೆಗೆ ನಾಂದಿ ಹಾಡುವಂತೆ ಕಂಡು ಬರ್ತಾ ಇದೆ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳಿಂದ 15 ರಿಂದ 20 ಲಕ್ಷ ಟ್ರಾನ್ಸಾಕ್ಷನ್ ಆಗಿರಬಹುದು ಅನ್ನುವಂತ ಉತ್ತರವನ್ನ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸದ್ಯಕ್ಕೆ ಇರುವಂತಹ ಆರೋಪ ಅಂತಂದ್ರೆ ರಣ್ಯಾರಾವ್ ಅವರು ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಬಂಧನಕ್ಕೆ ಒಳಪಟ್ಟ ಬಳಿಕ ಅವರ ಮಾಹಿತಿಯನ್ನ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಹಣಕಾಸು ವ್ಯವಹಾರಗಳ ಎಲ್ಲ ವಿಚಾರಗಳನ್ನ ಇಡಿ ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಅವರ ಕ್ರೆಡಿಟ್ ಕಾರ್ಡ್ಗೆ ಶಿಕ್ಷಣ ಸಂಸ್ಥೆಗಳು ಯಾರು ಪರಮೇಶ್ವರ್ ಅವರ ಮಾಲೀಕತ್ವಕ್ಕೆ ಸೇರಿತ್ತು ಅಲ್ಲಿಂದಲೂ ಕೂಡ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಆರೋಪ. ಇದೀಗ ಇಡಿ ಎಲ್ಲಿಯೂ ಕೂಡ ಸ್ಪಷ್ಟವಾಗಿ ಇದೇ ಪ್ರಕರಣಕ್ಕೆ ದಾಳಿ ನಡೆಸಲಾಗಿದೆ ಅನ್ನುವಂಥದ್ದನ್ನು ವಿವರವಾಗಿ ಹೇಳಿಲ್ಲ. ಆದರೆ ಸದ್ಯಕ್ಕಂತೂ ರಾಜಕೀಯವಾಗಿ ಇದು ಸಾಕಷ್ಟು ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಪ್ರತಿಮಾ. ನಿಜ ಪ್ರಸನ್ನ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್, ಗೃಹ ಸಚಿವರಿಗೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾದ ಬೆನ್ನಲ್ಲೇ ಪರಮೇಶ್ವರ್ ಸಿಎಂ ಭೇಟಿ ಕುತೂಹಲ ಮೂಡಿಸ್ತಾ ಇದೆ. ಜಮೀರ್ ಎಚ್.ಸಿ. ಮಹದೇವಪ್ಪ ಕೂಡ ಆಗಮಿಸಿದ್ದಾರೆ. ಸಿಎಂರನ್ನ ಭೇಟಿಯಾಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಒಂದು ಕಡೆ ನಿನ್ನೆಯಿಂದಲೂ ಕೂಡ ಇಡಿ ಶಾಕ್ ಕೊಟ್ಟಿದೆ. ಪರಮೇಶ್ವರ್ ಅವರಿಗೆ ಅವರ ಒಡೆತನಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯಾಗಿ ನೆನ್ನೆ 16 ತಾಸು ಶೋಧ ಕಾರ್ಯ ನಡೆಯಿತು. ಅದರ ಬೆನ್ನಲ್ಲೇ ಇವತ್ತು ಬೆಳಗಿನಿಂದಲೂ ಕೂಡ ಶೋಧ ಮುಂದುವರೆದಿದೆ. ಈ ಮಧ್ಯೆ ಸಿಎಂ ಭೇಟಿಯಾಗಿದ್ದಾರೆ ಪರಮೇಶ್ವರ್ ಜೊತೆ ಸಚಿವ ದಿನೇಶ್ ಗುಂಡೂರಾವ್, ಜಮೀರ್ ಅಹ್ಮದ್ ಹಾಗೆ ಎಚ್.ಸಿ. ಮಹದೇವಪ್ಪ ಕೂಡ ಆಗಮಿಸಿದ್ದು, ಬೆಳಗಿನಿಂದಲೂ ಗೃಹ ಸಚಿವರ ನಿವಾಸಕ್ಕೆ ಹಲವು ಸಚಿವರುಗಳು ಭೇಟಿ ಕೊಡ್ತಾ ಇದ್ರು. ಈಗ ಗೃಹ ಸಚಿವರು ಸಿಎಂ ಭೇಟಿಯಾಗಿದ್ದಾರೆ. ಇಡಿ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಾರಾ? ಈ ಭೇಟಿ ಕುತೂಹಲವನ್ನ ಮೂಡಿಸ್ತಾ ಇದೆ. ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಕೆಚ್ಚು. ಸಿಎಂ ಸಿದ್ದರಾಮಯ್ಯ ಆರೋಪಕ್ಕೆ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಅನ್ನೋದು ಗೃಹ ಸಚಿವ ಪರಮೇಶ್ವರ್ ಅವರ ಹೇಳಿಕೆ. ಜಾತಿ ನೋಡ್ಕೊಂಡು ಬರ್ತಾರಾ ಏನೋ ಪ್ರಶ್ನೆ ಬರುತ್ತೆ, ನನಗದು ಗೊತ್ತಿಲ್ಲ, ಈ ಸಂದರ್ಭದಲ್ಲಿ ಏನು ಹೇಳಲ್ಲ. ಇದು ದಲಿತ ನಾಯಕರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಸಿಎಂ ಹೇಳಿದ್ದ ಹೇಳಿಕೆಗೆ ಗೃಹ ಸಚಿವರ ಪ್ರತಿಕ್ರಿಯೆ. ರಾಜಕೀಯ ಪ್ರೇರಿತ ದಾಳಿ ಅಂದಿದ್ರು ಸಿಎಂ. ಇಡಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ದಲಿತ ನಾಯಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ. ಪರಮೇಶ್ವರ್ ದಲಿತರು ಅನ್ನೋ ಕಾರಣಕ್ಕೋಸ್ಕರವಾಗಿ ಟಾರ್ಗೆಟ್ ಮಾಡಿದ್ದಾರೆ ಸಿಎಂ ಮತ್ತೆ ಸುರ್ಜೇವಾಲಾ ಹೇಳಿದ್ದಾರೆ. ಇಲ್ಲಪ್ಪ, ನನಗದು ಗೊತ್ತಿಲ್ಲ. ಅದು ನಾನೀಗ ಈ ಸಂದರ್ಭದಲ್ಲಿ ಅವೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವರೇನು ಜಾತಿ ನೋಡ್ಕೊಂಡು ಬರ್ತಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದೆಲ್ಲ ಏನು ನಾನು ಅದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಅವ್ರು ಹೇಳಿದರೆ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ನಾನೀಗೇನೂ ಹೇಳಕ್ಕೆ ಹೋಗೋದಿಲ್ಲ. ಐ ವಿಲ್ ನಾಟ್ ಬಿ ಏಬಲ್ ಟು ಸೇ ಎನಿಥಿಂಗ್. ಮುಂದಿನ ಮುಖ್ಯಮಂತ್ರಿ ಲಿಸ್ಟಲ್ಲಿ ತಮ್ಮ ಹೆಸರು ಕೂಡ ಇತ್ತು. ಇದೊಂದು ರೀತಿ ರಾಜಕೀಯ ಪ್ರೇರಿತ ಅನ್ಸಲ್ವಾ ಸರ್ ತಮಗೆ? ನಾನೇನು ಹೇಳಕ್ಕೆ ಹೋಗೋದಿಲ್ಲ ಈಗ. ಬಿಜೆಪಿಯವರು ಅದನ್ನೇ ಆರೋಪ ಮಾಡಿದ್ದಾರೆ ಸರ್. ರಣ್ಯಾರಾವ್ ಗೋಲ್ಡ್ ಕೇಸ್ ಸಂಬಂಧಪಟ್ಟಂತೆ ಪರಮೇಶ್ವರ್ ಅವರ ಪಾತ್ರ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಆರ್ಎಸ್ಎಸ್. ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ ತಾನೇ. ಇಡಿ ಅಧಿಕಾರಿಗಳು ಮತ್ತು ಕೇಂದ್ರ ಸರ್ಕಾರ ದಲಿತ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH